ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ವಿಷಯ ಎಲ್ಲರಿಗೂ ಕೂಡ ಗೊತ್ತಿರಬಹುದು, ನಾವು ನಿನ್ನೆ ಲೆಜೆಂಡ್ರಿ ಹಾಲ್ಕ್ ಹೋಗನ್ ಅವ್ರನ್ನ ಕಳ್ಕೊಂಡ್ವಿ. ಹಾಲ್ಕ್ ಹೋಗನ್ ಅವರು 71ನೇ ವಯಸ್ಸಲ್ಲಿ ನಮ್ನೆಲ್ಲರನ್ನು ಕೂಡ ಬಿಟ್ಟು ಹೋಗಿದ್ದಾರೆ. ನಿಜವಾಗ್ಲೂ ಇಡೀ ರೆಸ್ಲಿಂಗ್ ವರ್ಲ್ಡ್ ಸಿಕ್ಕಾಪಟ್ಟೆ ಶಾಕ್ ಅಲ್ಲಿದೆ ಅಂಡ್ ರಿಯಾಕ್ಷನ್ಸ್ ಗಳು ಕೂಡ ಹೊರಗಡೆ ಬರ್ತಾ ಇದೆ. ಡಬ್ಲ್ಯೂ ಅವರು ಕೂಡ ಇದನ್ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಅವರ ಕಡೆಯಿಂದನೂ ಕೂಡ ರಿಯಾಕ್ಷನ್ ಬರುತ್ತೆ. USA ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು ಕೂಡ ರಿಯಾಕ್ಷನ್ ಕೊಡ್ತಾರೆ. USA ಎಲ್ಲಾ ಮೀಡಿಯಾದಲ್ಲೂ ಕೂಡ ಈ ಒಂದು ಸುದ್ದಿ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಇರಬಹುದು, ಜಾನ್ ಸಿನಾ ಇರಬಹುದು ಅಂಡ್ ವಿನ್ಸ್ ಮಿಕ್ಮೆನ್ ಅವರ ಟ್ವೀಟ್ ನು ಕೂಡ ನೀವು ನೋಡ್ತಾ ಇರಬಹುದು. ಇವತ್ತು ವರ್ಲ್ಡ್ ನಿಜವಾಗ್ಲೂ ಒಂದು ಆಸ್ತಿನ ಕಳ್ಕೊಂಡಿದೆ ಅಂಡ್ ಹಾಲ್ಕ್ ಹೋಗನ್ ನಿಜವಾಗ್ಲೂ ಕೂಡ ಗ್ರೇಟೆಸ್ಟ್ WWE ಸೂಪರ್ ಸ್ಟಾರ್ ಆಫ್ ಆಲ್ ಟೈಮ್ ಅಂತ ನಮ್ಮ ವಿನ್ಸ್ ಮಿಕ್ಮೆನ್ ಅವರು ಕೂಡ ಒಂದು ಟ್ವೀಟ್ ನ ಮಾಡಿ ಎಲ್ಲರಿಗೂ ಕೂಡ ಪ್ರೇ ಮಾಡೋದಕ್ಕೆ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಟ್ರಿಪಲ್ ಎಚ್ ಅವರ ಟ್ವೀಟ್ ಕೂಡ ರಿಲೀಸ್ ಆಗಿದೆ. ನೀವು ನೋಡ್ತಾ ಇರಬಹುದು, ಒಂದು ಲಾಂಗ್ ಟ್ವೀಟ್ ನ ನಮ್ಮ ಟ್ರಿಪಲ್ ಎಚ್ ಅವರು ಮಾಡಿದ್ದಾರೆ. ಬಟ್ ಆ ಒಂದು ಟ್ವೀಟ್ ಕೆಳಗಡೆ ಸ್ವಲ್ಪ ಜನ ಏನೋ ಕೆಟ್ಟದಾಗೆಲ್ಲ ಮೆಸೇಜಸ್ ಗಳನ್ನ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ನರ್ಕಕ್ಕೆ ಹೋಗೋದು, ಹಂಗೆ ಹಿಂಗೆ, ನಿನ್ನ ಟ್ವೀಟ್ ನ ಯಾರು ಕೂಡ ಓದೋದಿಕ್ಕೆ ಹೋಗೋದಿಲ್ಲ, ಹಾಗೆ ಹೀಗೆ ಅಂತ. ಹಾಲ್ಕ್ ಹೋಗನ್ ಅವರು ಸಿಕ್ಕಾಪಟ್ಟೆ ಬ್ಯಾಡ್ ಕೆಲಸಗಳನ್ನ ಮಾಡಿರಬಹುದು. ಅಂಡ್ ಇನ್ನ ಒಂದು ಕೋಇನ್ಸಿಡೆಂಟ್ ವಿಚಾರ ಏನಪ್ಪಾ ಅಂದ್ರೆ, 10 ವರ್ಷದ ಹಿಂದೆ ಇದೇ ಡೇಟ್ ಅಲ್ಲಿ ನಮ್ಮ ಹಾಲ್ಕ್ ಹೋಗನ್ ಅವರು ಒಂದು ರೇಸಿಸ್ಟ್ ಕಮೆಂಟ್ ನ ಮಾಡಿರ್ತಾರೆ ಅಂಡ್ ಅದರಿಂದನೇ ಅವರಿಗೆ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ಹೇಟ್ ಸಿಗೋದು. ಅಂಡ್ ಈಗ ಅದೇ ದಿನ ನಮ್ಮ ಹಾಲ್ಕ್ ಹೋಗನ್ ಅವರು ನಿಧನ ಹೊಂದಿದ್ದಾರೆ. ಸೊ ಇದನ್ನ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಜನ ಕರ್ಮ ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ಏನೇ ಆಗ್ಲಿ ಗಾಯ್ಸ್, ಅವರು ಕೆಲವೊಂದಷ್ಟು ಒಳ್ಳೆ ಕೆಲಸನೂ ಕೂಡ ಮಾಡಿದ್ದಾರೆ ಅಂಡ್ WWE ನ ಈ ಲೆವೆಲ್ಗೆ ತರೋದಕ್ಕೆ ನಮ್ಮ ಹಾಲ್ಕ್ ಹೋಗನ್ ಅವರ ಮುಖ್ಯ ಪಾತ್ರ ಕೂಡ ಇದೆ. ಅಂಡ್ ಅದಕ್ಕೋಸ್ಕರ ಎಲ್ಲರೂ ಕೂಡ ನಮ್ಮ ಹಾಲ್ಕ್ ಹೋಗನ್ ಅವರಿಗೆ ಟ್ರಿಬ್ಯೂಟ್ ನ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇವತ್ತಿನ TNA ಶೋ ಅಲ್ಲೂ ಕೂಡ ಹಾಲ್ಕ್ ಹೋಗನ್ ಅವರಿಗೆ ಟ್ರಿಬ್ಯೂಟ್ ನ ಕೊಡಲಾಯಿತು. ನಮ್ಮ ಜಾನ್ ಸಿನಾ ಆಗಿರಬಹುದು, ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಆಗಿರಬಹುದು, ಎಲ್ಲಾ ಸೂಪರ್ ಸ್ಟಾರ್ಸ್ ಗಳು ಕೂಡ ಹಾಲ್ಕ್ ಹೋಗನ್ ಅವರಿಗೆ ಟ್ರಿಬ್ಯೂಟ್ ನ ಕೊಡ್ತಾ ಇದ್ದಾರೆ. ಅಂಡ್ ನಮ್ಮ ರಿಕ್ ಫ್ಲೇಯರ್ ಅವರ ವಿಡಿಯೋ ಕೂಡ ರಿಲೀಸ್ ಆಗಿದೆ. ಅಂಡ್ ರಿಕ್ ಫ್ಲೇಯರ್ ಗಂತೂ ಸಿಕ್ಕಾಪಟ್ಟೆ ದುಃಖ ಆಗಿರುತ್ತೆ. ಅವರ ಆರೋಗ್ಯನೂ ಕೂಡ ಚೆನ್ನಾಗಿಲ್ಲ ಅಂಡ್ ಅವರು ಹತ್ ಬಿಡ್ತಾರೆ ಹಾಲ್ಕ್ ಹೋಗನ್ ಅವ್ರನ್ನ. ನಾನು ನಿನ್ನೆ ತಾನೇ ಮಾತಾಡ್ಸಿದ್ದೆ, ಅವರು ಚೆನ್ನಾಗಿದ್ರು, ಬಟ್ ಈಗ ಈ ರೀತಿ ಆಗಿದೆ, ನಾನು ನನ್ನ ಬೆಸ್ಟ್ ಫ್ರೆಂಡ್ ನ ಕಳ್ಕೊಂಡಿದ್ದೀನಿ ಅಂತ ನಮ್ಮ ರಿಕ್ ಫ್ಲೇಯರ್ ಅವರು ಕೂಡ ಕಣ್ಣೀರ್ ಹಾಕ್ತಾರೆ. ಅಂಡ್ ಈ ಒಂದು ಟೈಮ್ ಅಲ್ಲಿ ಹಾಲ್ಕ್ ಹೋಗನ್ ಅವರ ಬಾಡಿ ವಿಡಿಯೋಸ್ ಗಳನ್ನು ಕೂಡ ಲೀಕ್ ಮಾಡಲಾಗ್ತಾ ಇದೆ. ಅವರ ಮನೆಯಿಂದ ಹಾಲ್ಕ್ ಹೋಗನ್ ಅವರ ಬಾಡಿನ ತಗೊಂಡು ಹೋಗ್ತಿರ್ತಕ್ಕಂತಹ ವಿಡಿಯೋನು ಕೂಡ ಲೀಕ್ ಮಾಡ್ತಾ ಇದ್ದಾರೆ. ನನಗಂತೂ ಅದನ್ನ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಯಿತು. ಹಿಂದೆ ರೋಮನ್ ರೈನ್ಸ್ ಅವರ ತಂದೆ ತೀರೋದಾಗ್ಲೂ ಕೂಡ ಈ ರೀತಿ ವಿಡಿಯೋಸ್ ಗಳು ಲೀಕ್ ಆಗಿತ್ತು ಅಂಡ್ ಆಗ ರೋಮನ್ ರೈನ್ಸ್ ಅವರ ಫ್ಯಾಮಿಲಿ ಮೆಂಬರ್ಸ್ ಗಳೆಲ್ಲ ಕೇಳ್ಕೊಂಡಿದ್ರು, ನೀವು ಆ ರೀತಿ ವಿಡಿಯೋಸ್ ಗಳನ್ನ ಶೇರ್ ಮಾಡೋದಕ್ಕೆ ಹೋಗ್ಬಿಡಿ ಅಂತ. ನಾನು ಇಲ್ಲಿ ಆ ಒಂದು ವಿಡಿಯೋನ ತೋರಿಸೋದಕ್ಕೆ ಹೋಗೋದಿಲ್ಲ, ಬಟ್ ಪಕ್ಕದ ಮನೆಯವರೆಲ್ಲ ಸೇರ್ಕೊಂಡು ನಮ್ಮ ಹಾಲ್ಕ್ ಹೋಗನ್ ಅವರ ಬಾಡಿನ ಹೊರಗಡೆ ತೆಗಿತಾ ಇದಾರಲ್ಲ, ಆ ಒಂದು ವಿಡಿಯೋನ ಲೀಕ್ ಮಾಡ್ತಾ ಇದ್ದಾರೆ. ಈ ರೀತಿ ಯಾರು ಕೂಡ ಮಾಡಬೇಡಿ ಅಂತ ಕೇಳ್ಕೊತಾ ಫೈನಲ್ ಆಗಿ ನಾವು ಕೂಡ ಹಾಲ್ಕ್ ಹೋಗನ್ ಅವರಿಗೆ ರೆಸ್ಟ್ ಇನ್ ಪೀಸ್ ನ ತಿಳಿಸೋಣ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಕೇರಿಯನ್ ಕ್ರಾಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಕೇರಿಯನ್ ಕ್ರಾಸ್ ಅವರ ಬುಕ್ಕಿಂಗು ಈಗ WWE ಕಂಪನಿಯಲ್ಲಿ ಬೆಟರ್ ಆಗ್ತಾ ಇದೆ. ಬಟ್ ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ಮುಂದಿನ ತಿಂಗಳು ನಮ್ಮ ಕೇರಿಯನ್ ಕ್ರಾಸ್ ಅವರ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗ್ತಾ ಇದೆ. ಬರೀ ಕೇರಿಯನ್ ಕ್ರಾಸ್ ಅವ್ರದ್ದು ಮಾತ್ರ ಅಲ್ಲ, ಬದಲಿಗೆ ಸ್ಕಾರ್ಲೆಟ್ ಅವರ ಕಾಂಟ್ರಾಕ್ಟ್ ಕೂಡ ಎಕ್ಸ್ಪೈರ್ ಆಗ್ತಾ ಇದೆ. ಬಟ್ ಇನ್ನೂ ಕೂಡ WWE ಅವರು ಕೇರಿಯನ್ ಕ್ರಾಸ್ ಅವರಿಗೆ ಹೊಸ ಕಾಂಟ್ರಾಕ್ಟ್ ನ ಆಫರ್ ಮಾಡಿಲ್ಲ ಅಂತ. ಅಂಡ್ ಈಗಲೂ ಕೂಡ ಅದೇ ಅಪ್ಡೇಟ್ ಬರ್ತಾ ಇದೆ. ಅಪ್ಡೇಟ್ ಮಾತ್ರ ಅಲ್ಲ ಗಾಯ್ಸ್, ನಮ್ಮ ಕೇರಿಯನ್ ಕ್ರಾಸ್ ಅವರೇ WWE ಬ್ಯಾಕ್ ಸ್ಟೇಜ್ ಅಲ್ಲಿ ಸ್ವಲ್ಪ ಜನರ ಬಳಿ ಈ ಒಂದು ವಿಚಾರದ ಬಗ್ಗೆ ಮಾತಾಡಿದಾರಂತೆ. ಅವ್ರು ಹೇಳಿದ್ದಾರೆ, ಮುಂದಿನ ತಿಂಗಳು ನನ್ನ ಹಾಗೆ ಸ್ಕಾರ್ಲೆಟ್ ಅವರ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗ್ತಾ ಇದೆ, ಬಟ್ ಇನ್ನೂ ಕೂಡ WWE ಅವರು ನಮ್ ಜೊತೆ ಮಾತಾಡಿಲ್ಲ ಅಂಡ್ ನಮಗೆ ಹೊಸ ಕಾಂಟ್ರಾಕ್ಟ್ ಕೂಡ ಆಫರ್ ಮಾಡಿಲ್ಲ ಅಂತ ನಮ್ಮ ಕೇರಿಯನ್ ಕ್ರಾಸ್ ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ಮಾತನ್ನು ಕೂಡ ಆಡಿದಾರಂತೆ. ಗೊತ್ತಿಲ್ಲ ಯಾಕೆ WWE ಅವರು ಕೇರಿಯನ್ ಕ್ರಾಸ್ ಅವರಿಗೆ ಕಾಂಟ್ರಾಕ್ಟ್ ನ ಆಫರ್ ಮಾಡ್ತಾ ಇಲ್ಲ ಅಂತ, ಅಥವಾ WWE ಅವರು ಏನಾದ್ರೂ ಹೊಸ ಕಾಂಟ್ರಾಕ್ಟ್ ನ ಆಫರ್ ಮಾಡೋದೇ ಬೇಡ, ಇವನ ಕಾಂಟ್ರಾಕ್ಟ್ ಮುಗಿದ ಕೂಡಲೇ ನಾವು ಇವನನ್ನ ತೆಗ್ದಾಕೋಣ ಅಂತ ಏನಾದ್ರೂ ಪ್ಲಾನ್ ಮಾಡಿದಾರ ಅಂತ ನೋಡೋದಕ್ಕೆ ಕಾದ್ ನೋಡ್ಬೇಕು. ಸದ್ಯಕ್ಕೆ ಮುಂದಿನ ತಿಂಗಳು ನಮ್ಮ ಕೇರಿಯನ್ ಕ್ರಾಸ್ ಅವರ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಗಳೇ ಬರೋದಾದ್ರೆ, ಇದಿರ್ತಕ್ಕಂಥದ್ದು WWE ಅಂಡ್ ನೆಟ್ಫ್ಲಿಕ್ಸ್ ಡೀಲ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಈ ಜನವರಿಯಿಂದ WWE ಅವರು ನೆಟ್ಫ್ಲಿಕ್ಸ್ ಜೊತೆ 10 ವರ್ಷದ ಡೀಲ್ ನ ಸೈನ್ ಮಾಡ್ಕೊಂಡು ತನ್ನ ಎಲ್ಲಾ ರೈಟ್ಸ್ ನು ಕೂಡ ನೆಟ್ಫ್ಲಿಕ್ಸ್ ಅವರಿಗೆ ಮಾರಾಟ ಮಾಡಿದ್ದಾರೆ. ತುಂಬಾ ದೊಡ್ಡ ಅಮೌಂಟ್ ನ ಡೀಲಿಂಗ್ ಅಂತಾನೆ ಹೇಳ್ಬಹುದು. ಅಂಡ್ ಈಗ WWE ನೆಟ್ಫ್ಲಿಕ್ಸ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇದರಿಂದ ನೆಟ್ಫ್ಲಿಕ್ಸ್ ಗೆ ಪ್ರಾಫಿಟ್ ಏನಾದ್ರೂ ಆಗ್ತಾ ಇದೆಯಾ, ಅಥವಾ ನೆಟ್ಫ್ಲಿಕ್ಸ್ ಅವರು ನಾವು WWE ಕಂಪನಿ ಜೊತೆ ಡೀಲ್ ಮಾಡ್ಕೊಂಡು ಒಂದು ತಪ್ಪು ನಿರ್ಧಾರನ ತಗೊಂಡ್ವಿ ಅಂತ ಅವ್ರೇನಾದ್ರೂ ಯೋಚನೆ ಮಾಡ್ತಾ ಇದಾರ ಅಂತ ನೀವೇನಾದ್ರೂ ಕೇಳಿದ್ರೆ, ರೀಸೆಂಟ್ ಆಗಿ ನೆಟ್ಫ್ಲಿಕ್ಸ್ ನ ವೈಸ್ ಪ್ರೆಸಿಡೆಂಟ್ ಈ ಒಂದು ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ಅವ್ರೇನ್ ಹೇಳ್ತಾರೆ ಗೊತ್ತಾ, ನಾವು ಎಷ್ಟನ್ನ ಲೆಕ್ಕಾಚಾರ ಮಾಡಿ ಈ ಒಂದು ಕಾಂಟ್ರಾಕ್ಟ್ ನ ತಗೊಂಡಿದ್ವೋ ಅದಕ್ಕಿಂತ ಜಾಸ್ತಿನೇ ನಮಗೆ ಪ್ರಾಫಿಟ್ ಆಗ್ತಾ ಇದೆ. ಅಂಡ್ ಸದ್ಯಕ್ಕೆ WWE ತುಂಬಾ ಚೆನ್ನಾಗಿ ಕೆಲಸನ ಮಾಡ್ತಾ
ಮಾಡ್ತಾ ಇದ್ದಾರೆ ನೆಟ್ಫ್ಲಿಕ್ಸ್ ಅಲ್ಲಿ ಅಂತ ನೆಟ್ಫ್ಲಿಕ್ಸ್ ನ ವೈಸ್ ಪ್ರೆಸಿಡೆಂಟ್ ಅವರು ಕಮೆಂಟ್ ಮಾಡಿದ್ದಾರೆ. ಸೊ ಅವರು ಏನ್ ಲೆಕ್ಕಾಚಾರ ಮಾಡ್ಕೊಂಡಿದ್ರು ಅಂದ್ರೆ ನಮಗೆ ಡಬ್ಲ್ಯೂ ನ ನನ್ನ ಪ್ಲಾಟ್ಫಾರ್ಮ್ಗೆ ತಗೊಂಡ್ರೆ ಇಷ್ಟು ಪ್ರಾಫಿಟ್ ಆಗುತ್ತೆ ಅಂತ ಏನ್ ಲೆಕ್ಕಾಚಾರ ಮಾಡ್ಕೊಂಡಿದ್ರು ಅದಕ್ಕಿಂತ ಜಾಸ್ತಿ ಪ್ರಾಫಿಟ್ ಅವರಿಗೆ ಆಗ್ತಾ ಇದೆಯಂತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಕಂಪ್ಲೀಟ್ 10 ವರ್ಷ ಡಬ್ಲ್ಯೂ ನಮಗೆ ನೆಟ್ಫ್ಲಿಕ್ಸ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ಅನ್ನಿಸ್ತಾ ಇದೆ. ಅಷ್ಟೇ ಅಲ್ಲ, ಡಬ್ಲ್ಯೂ ಅವರು ನೆಟ್ಫ್ಲಿಕ್ಸ್ ಗೆ ಹೋಗಿ ಈಗ 6 ತಿಂಗಳು ಮುಗ್ದಿದೆ. ಅಂಡ್ ಈ 6 ತಿಂಗಳಲ್ಲಿ ಡಬ್ಲ್ಯೂ ಎಲ್ಲಾ ಮಂಡೇ ನೈಟ್ ರೋ, ಎಲ್ಲಾ ಸ್ಮ್ಯಾಕ್ ಡೌನ್ ಹಾಗೆ ಎಲ್ಲಾ ಪ್ರೀಮಿಯಂ ಲೈವ್ ಇವೆಂಟ್ ನ ಸೇರಿಸಿ 240 ಮಿಲಿಯನ್ ಗಂಟೆ ವಾಚ್ ಅವರ್ ನ ಕೂಡ ಡಬ್ಲ್ಯೂ ಅವರು ನೆಟ್ಫ್ಲಿಕ್ಸ್ ಗೆ ಕೊಟ್ಟಿದ್ದಾರೆ. ನಿಜವಾಗ್ಲೂ 240 ಮಿಲಿಯನ್ ಗಂಟೆ ವಾಚ್ ಅವರ್ ಅಂದ್ರೆ ಅದು ಕಮ್ಮಿ ವಿಚಾರ ಅಲ್ಲ. ಅಂಡ್ ಇದರಿಂದಾನೇ ನೆಟ್ಫ್ಲಿಕ್ಸ್ ಅವರು ಕೂಡ ಸಿಕ್ಕಾಪಟ್ಟೆ ಖುಷಿ ಆಗಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ LA ನೈಟ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, LA ನೈಟ್ ಹಾಗೆ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ನಡುವೆ ನಮಗೆ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸೆತ್ ರಾಲಿನ್ಸ್ ಅವರಿಗೆ ಇಂಜುರಿ ಆಗಿದೆ ಅಂತ ಡಬ್ಲ್ಯೂ ಅವರು ತೋರಿಸ್ತಾ ಇದ್ದಾರೆ. ಗೊತ್ತಿಲ್ಲ ಇನ್ನು ಕೂಡ ಅದೆಲ್ಲದು ಕೂಡ ಸ್ಟೋರಿನೋ ಅಥವಾ ಮೈನರ್ ಇಂಜುರಿ ಆಗಿದ್ನ ಸೀರಿಯಸ್ ಇಂಜುರಿ ರೀತಿ ತೋರಿಸೋದಕ್ಕೆ ಆ ಒಂದು ಸ್ಪಾಟ್ ನ ಪ್ಲಾನ್ ಮಾಡಿದ್ರು ಇಲ್ವೋ ಅಂತ. ಏನೇ ಆಗ್ಲಿ, ಆ ಒಂದು ಮ್ಯಾಚ್ ಅಲ್ಲಿ ಒರಿಜಿನಲ್ ಆಗಿ ನಮ್ಮ ಸೆತ್ ರಾಲಿನ್ಸ್ ಅವರು ಗೆಲ್ಬೇಕಿತ್ತು ಅಂತ ಅಪ್ಡೇಟ್ ಗಳು ಬರ್ತಾ ಇತ್ತು. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ LA ನೈಟ್ ಅವರು ಸೋಲ್ಬೇಕಾಗಿತ್ತಂತೆ. ಬಟ್ ಉಲ್ಟಾ ನಮ್ಮ LA ನೈಟ್ ಅವರು ಆ ಒಂದು ಮ್ಯಾಚ್ ಅಲ್ಲಿ ಗೆಲ್ತಾರೆ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ಒರಿಜಿನಲ್ ಆಗಿ ನಮ್ಮ LA ನೈಟ್ ಅವರು ಸೋತಿ ಸಮ್ಮರ್ ಸ್ಲಾಮ್ ಅಲ್ಲಿ ಒಂದು ಬಿಗ್ ವಿನ್ ನ ಪಡ್ಕೊಳ್ಳೋರಂತೆ. ಬಟ್ ಈಗ ನಮ್ಮ LA ನೈಟ್ ಅವರು ಸಮ್ಮರ್ ಸ್ಲಾಮ್ ಅಲ್ಲಿ ಬುಕ್ ಆಗ್ತಾರೋ ಇಲ್ವೋ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗ್ತಾ ಇದೆ. ಹೋಪ್ಫುಲಿ ಅವರ ಪ್ಲಾನ್ ಅದೇ ರೀತಿ ಕಂಟಿನ್ಯೂ ಆಗ್ಲಿ, LA ನೈಟ್ ಅವರ ಬುಕ್ಕಿಂಗು ಸಮ್ಮರ್ ಸ್ಲಾಮ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ಲಿ ಅಂತ ಕೇಳ್ಕೊಳ್ಳೋಣ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬೆಸ್ಟ್ ಇನ್ ದ ವರ್ಲ್ಡ್ CM ಪಂಕ್ ಅವರ ಬಗ್ಗೆ. ನಿಮಗೆ ಹಲ್ಕ್ ಹೋಗನ್ ಅವರ ಮ್ಯಾಟರ್ ಕೂಡ ಗೊತ್ತಾಗಿರಬಹುದು, ಅವರು ನಮ್ಮ ನಡುವೆ ಈಗ ಇಲ್ಲ. ಅಂಡ್ ಈ ಒಂದು ಟೈಮ್ ಅಲ್ಲಿ ನಮ್ಮ CM ಪಂಕ್ ಅವರ ಒಂದು ಕ್ಲಿಪ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆ ಕ್ಲಿಪ್ ಯಾವುದು ಗೊತ್ತಾ? ರಾಯಲ್ ರಂಬಲ್ ಟೈಮ್ ಅಲ್ಲಿ ನಮ್ಮ CM ಪಂಕ್ ಅವರು ಮಂಡೇ ನೈಟ್ ರೋ ಅಲ್ಲಿ ಒಂದು ಇಂಟರ್ವ್ಯೂನ ಕೊಡ್ತಾರೆ. ಅಂಡ್ ಅದರಲ್ಲಿ ಅವರು ಹೇಳ್ತಾರೆ, ರಾಯಲ್ ರಂಬಲ್ ಅಲ್ಲಿ ಯಾರೇ ಬಂದ್ರು ಕೂಡ ನಾನು ಅವ್ರನ್ನ ಎಲಿಮಿನೇಟ್ ಮಾಡ್ತೀನಿ, ಬೇಕಾದ್ರೆ ನೀವು ಹಲ್ಕ್ ಹೋಗನ್ ಅವ್ರನ್ನು ಕೂಡ ಕರ್ಕೊಂಡು ಬನ್ನಿ, ಅಂಡ್ ನಾನು ಹಲ್ಕ್ ಹೋಗನ್ ಅವ್ರನ್ನು ಕೂಡ ರಾಯಲ್ ರಂಬಲ್ ಇಂದ ಎಲಿಮಿನೇಟ್ ಮಾಡಿ ಹಲ್ಕೋಮೇನಿಯಾನ ಪರ್ಮನೆಂಟ್ ಆಗಿ ಎಂಡ್ ಮಾಡ್ತೀನಿ ಅಂತ ನಮ್ಮ CM ಪಂಕ್ ಅವರು ಆ ಒಂದು ಪ್ರೋಮೋದಲ್ಲಿ ಹೇಳಿರ್ತಾರೆ. ಅಂಡ್ ಈಗ ಹಲ್ಕೋಮೇನಿಯಾ ಪರ್ಮನೆಂಟ್ ಆಗಿ ಎಂಡ್ ಆಗಿದೆ. ಸೊ ನಮ್ಮ CM ಪಂಕ್ ಅವರು ಹೇಳ್ದಂಗೆ ಮಾಡಿದ್ದಾರೆ ಅಂತ ಕೆಲವೊಂದಷ್ಟು ಮೀಮ್ಸ್ ಗಳು ವೈರಲ್ ಆಗ್ತಾ ಇದೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ಏನೇನ್ ಆಗ್ಬೇಕಾಗಿತ್ತು ಅದನ್ನೆಲ್ಲದನ್ನು ಕೂಡ ಡಬ್ಲ್ಯೂ ಅವರು ಈಗ ಚೇಂಜ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಲೆಜೆಂಡರಿ ಹಲ್ಕ್ ಹೋಗನ್ ಅವ್ರನ್ನ ನಾವೆಲ್ಲರೂ ಕೂಡ ಕಳ್ಕೊಂಡಿದೀವಿ. ಮೊದಲನೇದಾಗಿ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ಹಲ್ಕ್ ಹೋಗನ್ ಅವರಿಗೆ ಟ್ರಿಬ್ಯೂಟ್ ನೋಡೋದಕ್ಕೆ ಸಿಗುತ್ತೆ. 10 ಬೆಲ್ ಟ್ರಿಬ್ಯೂಟ್ ನ ಡಬ್ಲ್ಯೂ ಅವರು ಹಲ್ಕ್ ಹೋಗನ್ ಅವರಿಗೋಸ್ಕರ ಕೊಡ್ತಾರೆ. ಅಂಡ್ ನಾಳೆ ಇಡೀ ಸ್ಮ್ಯಾಕ್ ಡೌನ್ ನ ಡಬ್ಲ್ಯೂ ಅವರು ಹಲ್ಕ್ ಹೋಗನ್ ಅವರಿಗೋಸ್ಕರನೇ ಡೆಡಿಕೇಟ್ ಮಾಡ್ತಾರೆ. ಅಷ್ಟೇ ಅಲ್ಲ, ಸೂಪರ್ ಸ್ಟಾರ್ಸ್ ಗಳಿಂದನೂ ಕೂಡ ಹಲ್ಕ್ ಹೋಗನ್ ಅವರಿಗೆ ಟ್ರಿಬ್ಯೂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೂಪರ್ ಸ್ಟಾರ್ಸ್ ಗಳು ಮ್ಯಾಚಸ್ ಗಳಲ್ಲಿ ಹಲ್ಕ್ ಹೋಗನ್ ಅವರ ಮೂವ್ಸ್ ಗಳನ್ನ ಪರ್ಫಾರ್ಮ್ ಮಾಡೋದಾಗಿರ್ಬಹುದು, ಹಲ್ಕ್ ಹೋಗನ್ ಅವರ ಆಕ್ಷನ್ಸ್ ಗಳನ್ನ ಮತ್ತೊಮ್ಮೆ ಪರ್ಫಾರ್ಮ್ ಮಾಡೋದಾಗಿರ್ಬಹುದು. ಈ ರೀತಿ ಸೂಪರ್ ಸ್ಟಾರ್ಸ್ ಗಳು ಕೂಡ ಹಲ್ಕ್ ಹೋಗನ್ ಅವರ ಟ್ರಿಬ್ಯೂಟ್ ನ ಕೊಡ್ತಾರೆ. ಅಷ್ಟೇ ಅಲ್ಲ, ಪ್ರೋಮೋಸ್ ಗಳಲ್ಲೂ ಕೂಡ ಸೂಪರ್ ಸ್ಟಾರ್ಸ್ ಗಳು ಹಲ್ಕ್ ಹೋಗನ್ ಅವರ ಫೇಮಸ್ ಲೈನ್ಸ್ ಗಳನ್ನ ಹೇಳಿ ಹಲ್ಕ್ ಹೋಗನ್ ಅವರಿಗೆ ಟ್ರಿಬ್ಯೂಟ್ ಕೊಡೋದು ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದಲ್ದಲ್ಲೇ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ಅಲೆಕ್ಸಾ ಬ್ಲೆಸ್ ಹಾಗೆ ರಾಕ್ಸಿನಿ ಪ್ರೀಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಮಗೆ ಡಬ್ಲ್ಯೂ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ವೈಡ್ 6 ವರ್ಸಸ್ ಆಂಡ್ರಾದೆ ಅಂಡ್ ರೇ ಫಿನಿಕ್ಸ್ ಅವರ ನಡುವೆ ಕೂಡ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಇಷ್ಟೇ ಅಲ್ಲ ಗೈಸ್, ನಮ್ಮ ರ್ಯಾಂಡಿ ಆರ್ಟನ್ ಅಂಡ್ ಜೆಲ್ಲಿ ರೋಲ್ ಅವರು ಡ್ರೂ ಮ್ಯಾಕೆಂಟೈರ್ ಹಾಗೆ ಲೋಗನ್ ಪೋಲ್ ಅವ್ರನ್ನ ಕನ್ಫರ್ಮ್ ಮಾಡ್ತಾರಂತೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ. ಈ 4 ಜನರ ಫೇಸ್ ಆಫ್ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇಷ್ಟೇ ಅಲ್ಲದಲ್ಲೇ ನಮಗೆ ಬ್ಲಡ್ ಲೈನ್ ಸ್ಟೋರಿ ಕೂಡ ಕಂಟಿನ್ಯೂ ಆಗೋದು ನೋಡೋದಕ್ಕೆ ಸಿಗುತ್ತೆ. ಅಂಡ್ ಶೋ ಅಲ್ಲಿ ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ಜಾನ್ ಸಿನಾ ಅವ್ರನ್ನ ಡಬ್ಲ್ಯೂ ಅವರು ಅಡ್ವರ್ಟೈಸ್ ಮಾಡಿಲ್ಲ. ಐ ಥಿಂಕ್ ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ಗೆ ಬರ್ತಾರೆ ಅಂತ ಅನ್ಕೋತೀನಿ. ಬಟ್ ಕೋಡಿ ರೋಡ್ಸ್ ಅವರು ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಇಷ್ಟೆಲ್ಲ ವಿಚಾರ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.